ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಮತ್ತು PUC ನಂತರ ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ಗಳನ್ನು ನೀವು ಪಡೆದುಕೊಳ್ಳೋದು ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರದಿಂದ ಮತ್ತು ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಬರುವಂಥ ಸ್ಕಾಲರ್ಶಿಪ್ದ ವೆಬ್ಸೈಟ್ಗಳು ಇವು. ಸೊ ಮೊದಲಿಗೆ SSP ಸ್ಕಾಲರ್ಶಿಪ್ ಅಂತ ಬರುತ್ತೆ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಹಾಗೂ ರೈತರ ಮಕ್ಕಳಿಗೆ ಹಾಗೂ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ಸಪ್ರೇಟ್ಗಳನ್ನು ಕೊಡ್ತಾರೆ. ಸೊ ಅದರ ಬಗ್ಗೆ ಒಂದು ಮಾತಿ ಇರುತ್ತೆ. ಸೊ SLC ನಂತರ ನೀವೇನಾದರೂ PUCಗೆ ಅಥವಾ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ ನೀವು ಅಡ್ಮಿಷನ್ ಮಾಡಿಸಿದ ಮೇಲೆ ನಿಮಗೆ SSP ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಬಲ್ ಆಗ್ತೀರಾ ನೀವು. ಈ ಒಂದು ಕೂಡ OBC ವಿದ್ಯಾರ್ಥಿಗಳು, ಮೈನಾರಿಟಿ ಸ್ಪೆಷಲಿ ಮೈನಾರಿಟಿ ವಿದ್ಯಾರ್ಥಿಗಳು, SC ST ವಿದ್ಯಾರ್ಥಿಗಳಿಗೆ NSP ಸ್ಕಾಲರ್ಶಿಪ್ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಕೊಡಲಾಗುತ್ತೆ. ಸೊ ಮೊದಲಿಗೆ ಇಲ್ಲಿ SSP ಒಂದು ಕರ್ನಾಟಕ ಸರ್ಕಾರದಿಂದ ಬರುವಂಥ SSP ಸ್ಕಾಲರ್ಶಿಪ್ ಒಳಗಡೆ ನೀವು SC ST ಏನಾದರೂ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಫ್ರೀ ಶಿಪ್ ಕಾರ್ಡ್ ಅಂತ ಬರುತ್ತೆ. ಸೊ ಇದನ್ನು ನೀವು ಅಡ್ಮಿಷನ್ ಮಾಡೋಕ್ಕಿಂತ ಮೊದಲು ಇಲ್ಲಿ SSP ಸ್ಕಾಲರ್ಶಿಪ್ ವೆಬ್ಸೈಟಿಗೆ ಬಂದು ಫ್ರೀ ಶಿಪ್ಗೆ ಅಪ್ಲಿಕೇಶನ್ ಹಾಕಿ, SC ವಿದ್ಯಾರ್ಥಿಗಳು ಸ್ಪೆಷಲಿ SC ವಿದ್ಯಾರ್ಥಿಗಳು ಫ್ರೀ ಶಿಪ್ಗೆ ಅಪ್ಲಿಕೇಶನ್ ಹಾಕಿ ನೀವು ಯಾವುದೋ ಕೋರ್ಸ್ಗಳನ್ನು ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ಫ್ರೀಯಾಗಿ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಈ ಒಂದು ಫ್ರೀ ಶಿಪ್ ಕಾರ್ಡಿಗೆ ನೀವು ಅಪ್ಲಿಕೇಶನ್ ಹಾಕಿ ಪ್ರಿಂಟ್ ತೊಗೊಂಡು ಕಾಲೇಜಲ್ಲಿ ಹೋಗಿ ಕೊಟ್ಟರೆ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ತೊಗೊತಾರೆ. ಇದು SC ವಿದ್ಯಾರ್ಥಿಗಳಿರುವಂಥ ಒಂದು. ಆಮೇಲೆ OBC ವಿದ್ಯಾರ್ಥಿಗಳಿಗೆ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ ಸೊ ಇಲ್ಲೇನಾಗುತ್ತೆ ಅಂತಂದರೆ ಮೆಟ್ರಿಕ್ ನಂತರ ಸ್ಕಾಲರ್ಶಿಪ್ಗಳಂತ ಕೊಡ್ತಾರೆ. ಸೊ ವಿವಿಧ ಎಲ್ಲ ಒಂದು ಆರ್ಯ, ವೈಶ್ಯ ಮತ್ತು ಬ್ರಾಹ್ಮಣ, ಅಲ್ಪಸಂಖ್ಯಾತ, ಆಮೇಲೆ ಪರಿಶಿಷ್ಟ ಜಾತಿ, ಕಾರ್ಮಿಕರ, ವೈದ್ಯಕೀಯ, ಆಯುಷ್ ಎಲ್ಲ ಒಂದು ಸಮಾಜದ ವರ್ಗದವರು ಕೂಡ ಸ್ಕಾಲರ್ಶಿಪ್ಪನ್ನು SSP ಮುಖಾಂತರನೇ ಕೊಡಲಾಗುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಅದು ಡಿಸೈಡ್ ಆಗುತ್ತೆ. ನೀವು ಅಡ್ಮಿಷನ್ಸ್ ಗೌರ್ಮೆಂಟ್ ಸೀಟ್ ಏನು ಫೀಸ್ ಬರುತ್ತಲ್ಲ, ಗೌರ್ಮೆಂಟ್ ಸೀಟ್ ದಿಂದ ನೀವೇನಾದರೂ ಪಡ್ಕೊಂಡಿದ್ರೆ ಅದು ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ ಆ ಒಂದು ಫೀಸನ್ನು ಇಲ್ಲಿ ನಿಮಗೆ ರಿಟರ್ನ್ ಮಾಡುವಂಥ ಕೆಲಸವನ್ನು ಕೂಡ SSP ಮಾಡುತ್ತೆ. ಅಥವಾ 75% ಅಮೌಂಟನ್ನು ನಿಮಗೆ SSP ಮುಖಾಂತರ ಸ್ಕಾಲರ್ಶಿಪ್ ಮುಖಾಂತರ ರಿಟರ್ನ್ ಮಾಡ್ತಾರೆ. ಇದು ಪ್ರೈವೇಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸುವಂಥ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇಲ್ಲ ಅಂತ ನನಗೆ ವಿದ್ಯಾರ್ಥಿಗಳು ಹೇಳಿರುವಂಥದ್ದು. ಆದರೆ ಆಲ್ಮೋಸ್ಟ್ ಆ್ಯಡೆಡ್ ಕಾಲೇಜ್ಗಳಲ್ಲಿ ಮತ್ತು ನೀವು ಏನು ಒಂದು ಫೀಸನ್ನು ಪೇ ಮಾಡಿರ್ತೀರಿ, ಸೊ ಅಂಥವುಗಳನ್ನು ಅದರಲ್ಲಿ ಅರ್ಧನಾದರೂ ನಿಮಗೆ SSP ಮುಖಾಂತರ ಒಂದು ಪೇಮೆಂಟನ್ನು ಮಾಡ್ತಾರೆ ಗೌರ್ಮೆಂಟ್ನವರು. ಸೊ ಇವುಗಳ ಒಂದು ಮುಖಾಂತರ ನೀವು ಏನು ಮಾಡ್ಬೋದು ಅಂದರೆ ಸ್ಕಾಲರ್ಶಿಪ್ಗಳನ್ನು ಪಡ್ಕೋಬೋದು. ಆಮೇಲೆ NSP ಒಳಗಡೆ ಹೆಂಗಿರುತ್ತೆ ಅಂತಂದರೆ ಇದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಒಂದು ಸಪ್ರೇಟ್ ಅಂತ ಸ್ಕಾಲರ್ಶಿಪ್ ಬರುತ್ತೆ. ಅದಕ್ಕೆ ನಾವು NSP ಸ್ಕಾಲರ್ಶಿಪ್ ಅಂತ ಕರಿತೀವಿ. ಇದಕ್ಕೂ ಕೂಡ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಿ ಇದರ ಮುಖಾಂತರ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಅಮೌಂಟನ್ನು ಪಡ್ಕೊಳ್ಬೋದು. ಇದು ಮುಂದಿನ ದಿನಗಳಲ್ಲಿ ಓಪನ್ ಆಗುತ್ತೆ. ಈಗ ಸದ್ಯಕ್ಕೆ ಇದು 23-24ನೇ ಸಾಲಿನಲ್ಲಿದೆ. 24-25ನೇ ಸಾಲಿನ ಅಪ್ಲಿಕೇಶನ್ಸ್ ಅಂದರೆ ಜೂನ್ ಮಂತಲ್ಲಿ ಸ್ಟಾರ್ಟ್ ಆಗ್ತವೆ. ಆವಾಗ ನೀವು ಇದನ್ನು ಅಪ್ಲಿಕೇಶನ್ ಹಾಕಿ ಸದುಪಯೋಗ ಪಡ್ಕೊಳ್ಬೋದು.